ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ ದೀಪದ ಬಗ್ಗೆ. ಎಲ್ಲರ ಮನೆಯಲ್ಲಿ ಕೂಡ ದೀಪ ಹಚ್ತಾರೆ. ಕೆಲವೊಬ್ಬರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನೀವು ದೀಪ ಹಚ್ಚಿದರಲ್ಲಿ ಹೂವಿನ ಆಕೃತಿ ಬಂದಿರುತ್ತೆ. ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದೆಯಾ? ಇದರದ್ದು ಸೂಚನೆ ಏನು ದೇವರು ನಿಮಗೆ ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದೆಯಾ? ಈ ಥರ ಕಂಡ್ರೆ ನಿಮಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಗೊತ್ತಿದೆಯಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡ್ತೇನೆ. ನೋಡಿ, ನಾವು ದೇವರ ಪೂಜೆ ಮಾಡುವಾಗ ದೀಪ ಹಚ್ಚಿಲ್ಲ ಅಂತ ಹೇಳಿದರೆ ನಮಗೆ ಅದಕ್ಕೆ ದೇವರ ಪೂಜೆಗೆ ಫಲವೇ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನುಷ್ಯರನ್ನು ದೇವರ ಜೊತೆಗೆ ಉಂಟಲ್ಲ ಕನೆಕ್ಟ್ ಮಾಡೋದು ಏನಂತ ಹೇಳಿದರೆ ದೀಪ. ನೋಡಿ, ನಾವು ಮಾಡುವ ಕೆಲವೊಂದು ತಪ್ಪಿಂದ ಏನಾಗುತ್ತೆ ಅಂತ ಹೇಳಿದರೆ ದೀಪದಲ್ಲಿ ಕೆಲವೊಂದು ಆಕೃತಿಗಳು ಮೂಡಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಕೃತಿಗಳು ಯಾವ ಯಾವ ಆಕೃತಿಗೆ ಏನೇನು ಸೂಚನೆ ಅಂತ ಹೇಳ್ಕೊಂಡು ನಾನು ನಾಳೆಯ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೂವಿನ ಬಗ್ಗೆ ಮಾತ್ರ ಮಾಹಿತಿ ನೀಡ್ತಿದ್ದೇನೆ. ನೋಡಿ, ಯಾವ ಯಾವ ರೀತಿಯ ಆಕೃತಿಗಳು ಬರುತ್ತೆ ಅಂತ ಹೇಳಿದರೆ ತುಂಬ ಜನರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೂವಿನ ಆಕೃತಿ ಬರುತ್ತೆ. ಕೆಲವರ ಮನೆಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಎಳ್ಳಿನ ಆಕೃತಿ ಬರುತ್ತೆ. ಅಂದರೆ ನೀವು ದೀಪ ಹಚ್ತಿರಲ್ಲ, ಅದು ಗೊಂಚಲು ಗೊಂಚಲು ಥರ ನಿಲ್ಲುತ್ತಾ ಇರುತ್ತೆ, ಆಯ್ತಾ? ಅದು ಎಳ್ಳಿನ ರೂಪದಲ್ಲಿ ಇರುತ್ತೆ. ಮೂರನೇದು, ಕೆಲವರ ಮನೆಯಲ್ಲಿ ದೀಪ ಹಚ್ಚುವುದು ಅದು ಕಣ್ಣಿನ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರದು ಕೊಡೆಯ ರೂಪದಲ್ಲಿ ಬರುತ್ತೆ. ಅದೇ ರೀತಿ ಕೆಲವರಿಗೆ ಪೂರ್ಣ ಆಕೃತಿಯೇ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ದೇವರದ್ದು ಕೂಡ ಆಗಿರಬಹುದು ಅಥವಾ ಬೇರೆ ಕೂಡ ಆಗಿರಬಹುದು. ಮತ್ತೆ ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ರೆಕ್ಕೆಯ ರೀತಿಯಲ್ಲಿ ಬರುತ್ತೆ. ಅಂದ್ರೆ ನೀವು ಒಂದೇ ದೀಪ ಹಚ್ಚಿದ್ರು ಕೂಡ, ಅಂದ್ರೆ ಒಂದೇ ಬತ್ತಿ ಹಚ್ಚಿದ್ರು ಕೂಡ ಎರಡು ಭಾಗವಾಗಿರುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ತರ ಕಾಣಿಸ್ತಾ ಇರುತ್ತೆ. ಅದು ಎರಡು ರೆಕ್ಕೆ ರೀತಿಯಲ್ಲಿ ಇರುತ್ತೆ. ಇನ್ನು ಕೆಲವರ ಮನೆಯಲ್ಲಿ ತ್ರಿಶೂಲದ ರೂಪದಲ್ಲಿ ಇರುತ್ತೆ. ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಉಂಟಲ್ಲ ಒಂದೊಂದು ರೀತಿಯ ಆಕೃತಿ ಬರುತ್ತೆ. ಎಲ್ಲರ ಮನೆಯಲ್ಲಿ ಕೂಡ ಒಂದೇ ರೀತಿಯ ಆಕೃತಿ ಬರುವುದಿಲ್ಲ. ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ದೇವರಿಗೆ ದೀಪ ಹಚ್ಚುವಾಗ ಕೂಡ ಈ ರೀತಿಯ ಆಕೃತಿ ಬರುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೀತಿದ್ರೆ ಅಥವಾ ಯಾವುದಾದ್ರೂ ಹಬ್ಬದ ಸಮಯದಲ್ಲಿ ದೀಪ ಹಚ್ಚುವಾಗ ಈ ಆಕೃತಿ ಬರ್ತಾ ಇರುತ್ತೆ. ನೋಡಿ, ನಿಮ್ಮ ಮನೆಯ ದೀಪದಲ್ಲಿ ಈ ರೀತಿಯ ಆಕೃತಿ ಕಾಣಿಸಿದರೆ ಅದು ಚಿಕ್ಕ ಘಟನೆ, ಸಾಮಾನ್ಯ ಘಟನೆ ಆಗಿರುವುದಿಲ್ಲ. ಆಧ್ಯಾತ್ಮಿಕ ರೂಪದಲ್ಲಿ ಹೇಳೋದಾದ್ರೆ ಏನಂತ ಹೇಳಿದ್ರೆ ಇದೊಂದು ನಿಮಗೆ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ಈ ಸಂಕೇತ ಏನು, ಇದು ಯಾಕೆ ಮೂಡುತ್ತೆ, ನಮ್ಗೆ ದೇವರು ಏನು ಸೂಚನೆ ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇರುವುದಿಲ್ಲ. ಜೊತೆಗೆ ಯಾವ ಆಕೃತಿಯಲ್ಲಿ ಯಾವ ದೇವರ ಆಶೀರ್ವಾದ ಅಡಗಿದೆ ಅಂತ ಹೇಳ್ಕೊಂಡು ಕೂಡ ಕೆಲವರಿಗೆ ಗೊತ್ತಿರುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯ ಆಕೃತಿ ನಿಮ್ಮ ಮನೆಯ ದೀಪದಲ್ಲೂ ಕೂಡ ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ತುಂಬ ಜನರು ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ಅದೆಲ್ಲ ಮೂಢನಂಬಿಕೆ, ಎಣ್ಣೆಯ ಮಿಸ್ಟೇಕಿಂದ ಆ ಥರ ಆಗ್ತಾ ಉಂಟು ಅಥವಾ ಬತ್ತಿಯ ಮಿಸ್ಟೇಕಿಂದ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಎಣಿಸ್ತಾರೆ. ಹಾಗಾದರೆ ನೀವು ಆ ಥರ ಎಣಿಸೋದಾದರೆ ಬತ್ತಿಯ ಮಿಸ್ಟೇಕ್ ಆಗಲಿ ಅಥವಾ ಎಣ್ಣೆ ಮಿಸ್ಟೇಕ್ ಆಗಲಿ ಆಗಿದ್ರೆ ದಿನಕ್ಕೆ ಒಂದೊಂದು ರೂಪ ಬರ್ತಾ ಇರ್ತಿತ್ತು. ಅಂದರೆ ಒಂದು ದಿನ ಹೂ ಬರ್ತಾ ಇತ್ತು, ಒಂದು ದಿನ ಮತ್ತೊಂದು ಆಕೃತಿ ಬರ್ತಿತ್ತು, ಇನ್ನೊಂದು ದಿನ ಇನ್ನೊಂದು ಆಕೃತಿ ಬರ್ತಾ ಇತ್ತು. ಆದರೆ ನೀವು ಪ್ರತಿದಿನ ದೀಪ ಇಡುವಾಗ ಒಂದೇ ರೀತಿಯ ಆಕೃತಿ ಬರ್ತಾ ಇದೆ ಅಂತ ಹೇಳಿದರೆ ಅದು ಬತ್ತಿಯ ಮಿಸ್ಟೇಕ್ ಅಲ್ಲ ಅಥವಾ ಎಣ್ಣೆಯ ಮಿಸ್ಟೇಕ್ ಕೂಡ ಅಲ್ಲ. ಆಧ್ಯಾತ್ಮದ ಪ್ರಕಾರ ಅದನ್ನು ದಿವ್ಯ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಹಚ್ಚುವ ದೀಪದಲ್ಲಿ ಹೂ ಬಂದರೆ ಏನರ್ಥ ಅಂತ ಹೇಳಿದರೆ ನೀವು ಹಚ್ಚಿರುವ ದೀಪ ಅಥವಾ ನೀವು ಮಾಡಿರುವ ಪೂಜೆ ದೇವರಿಗೆ ಮುಟ್ಟಿದೆ, ದೇವರು ಇದರಿಂದ ಸಂತೋಷರಾಗಿದ್ದಾರೆ, ಪ್ರಸನ್ನರಾಗಿದ್ದಾರೆ, ತುಂಬ ಖುಷಿಯಾಗಿದೆ ದೇವರಿಗೆ, ನಿಮ್ಮ ಪ್ರಾರ್ಥನೆ ಸೀದಾ ದೇವರಿಗೆ ತಲುಪಿದೆ. ಅದರ ಜೊತೆಗೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳುವ ಸೂಚನೆಯಿಂದ ಆ ಆಕೃತಿ ನಿಮಗೆ ಕಾಣಿಸ್ತಿರುತ್ತೆ. ಮತ್ತು ಇದರ ಅರ್ಥ ಏನಂತ ಹೇಳಿದರೆ ನಿಮ್ಮ ಮನಸ್ಸಿನ ಪಾವಿತ್ರತೆ ಮತ್ತು ಶ್ರದ್ಧೆ, ಅಥವಾ ದೇವರ ಮೇಲಿರುವ ಪಾವಿತ್ರತೆ ಮತ್ತು ಶ್ರದ್ಧೆ ಕೂಡ ಇದಕ್ಕೆ ಸೂಚನೆ ನೀಡುತ್ತೆ. ಎಲ್ಲಿ ನೋಡಿ ಭಕ್ತಿ ಇರುತ್ತೋ ಆ ಜಾಗದಲ್ಲಿ ಪವಾಡ ನಡೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಭಕ್ತಿಗೆ ಮೆಚ್ಚಿ ದೇವರೇ ಈ ರೀತಿಯ ಸೂಚನೆಯನ್ನು ನೀಡ್ತಾ ಇದ್ದಾರೆ, ಆಯ್ತಾ? ಇದನ್ನು ಸಾಮಾನ್ಯ ಸೂಚನೆ ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಡಿ. ಇವಾಗ ಏನು ಮಾಡಬೇಕು ಈಗ ರೀತಿ ಕಂಡ್ರೆ ಅಥವಾ ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ನೀವು ದೇವರಿಗೆ ದೀಪ ಹಚ್ಚುವಾಗ ಗಂಡಸರಾಗಲಿ ಹೆಣ್ಣುಗಸರಾಗಲಿ, ಆಯ್ತಾ, ನೀವು ಹಚ್ಚಿದಾಗ ನಿಮಗೆ ಈ ರೀತಿ ಆಕೃತಿ ಕಾಣಿಸ್ತಾ ಉಂಟು, ಹೂವಾಗಲಿ ಅಥವಾ ಬೇರೆ ಬೇರೆ ಆಕೃತಿ ಬರ್ತಾ ಉಂಟು ನಿಮ್ಮ ಮನೆಯ ದೀಪದಲ್ಲಿ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ನೀವು ಬೇರೆಯವರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ.
ಆಯಿತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯಲ್ಲಿರುವ ಗೃಹಿಣಿ ಊಟ ಮಾಡದಿದ್ರೂ ಕೂಡ ಪರವಾಗಿಲ್ಲ, ಅಂದರೆ ಮಕ್ಕಳೆಲ್ಲ ಕೇಳೋದಿಲ್ಲ, ಮಕ್ಕಳು ಊಟ ಮಾಡಿಕೊಂಡು ಬಂದರೆ ಏನು ತಪ್ಪಾಗೋದಿಲ್ಲ ಆಯಿತಾ. ಆದರೆ ಮನೆಯಲ್ಲಿ ದಿನ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಥವಾ ಕುಲದೇವರ ಪೂಜೆ ಮಾಡ್ತಾರೆ ನೋಡಿ, ಅಂತಹ ಗೃಹಿಣಿ ಯಾವ ಕಾರಣಕ್ಕೂ ಕೂಡ ಬೇರೆಯವರ ಮನೆಯಲ್ಲಿ ಊಟ ಮಾಡಬಾರ್ದು ಅಂತ. ಒಂದು ವೇಳೆ ನಿಮಗೆ ಊಟ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು ಅಂತ ಹೇಳಿದರೆ, ಹೀಗೆ ಧರ್ಮಕ್ಕೆ ಹೋಗಿ ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಬದಲಿಗೆ ನೀವು ನಿಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಆದರೂ ಒಂದು 5 ರೂಪಾಯಿನೋ 10 ರೂಪಾಯಿನೋ ಹಣವನ್ನು, ನಿಮಗೆ ಯಾರು ಊಟ ಕೊಟ್ಟಿದ್ದಾರೆ ನೋಡಿ ಅಂಥವರ ಮನೆಗೆ ಸ್ವಲ್ಪ ಆದರೂ ಹಣವನ್ನು ಕೊಟ್ಟು ಬರಬೇಕು. ಅದನ್ನು ಬಿಟ್ಟು ಹಾಗೆ ಫ್ರೀಯಾಗಿ ಊಟ ಮಾಡ್ಕೊಂಡು ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಎರಡನೇದು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ದೀಪದಲ್ಲಿ ಈ ರೀತಿಯ ಆಕೃತಿ ಕಂಡು ಬಂದರೆ ನಿಮ್ಮ ಕುಲದೇವರ ಹೆಸರಿನಲ್ಲಿ, ಇವಾಗ ನಾವು ಮಾಮೂಲಿ ದೇವರ ಎದುರುಗಡೆ ನೀರು ಇಡ್ತೇವೆ ನೋಡಿ, ಅದೇ ರೀತಿ ನಿಮ್ಮ ಕುಲದೇವರು, ಪ್ರತಿಯೊಬ್ಬರಿಗೂ ಅವರವರ ಮನೆ ದೇವರು ಅಥವಾ ಕುಲದೇವರು ಅಂತ ಹೇಳ್ಕೊಂಡಿರ್ತಾರೆ, ಅವರನ್ನು ನೆನಪು ಮಾಡಿ ಪ್ರತಿದಿನ ಒಂದೊಂದು ಚಂಬು ನೀರನ್ನು ಅಥವಾ ಒಂದೊಂದು ಕಲಶ ನೀರನ್ನು ದೇವರ ಮುಂದೆ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೆ ನಿಮಗೆ ಕುಲದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಕಡಿಮೆ ಸಿಗ್ತಾ ಇದ್ರು ಕೂಡ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಕುಲದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥದಿಂದ ನಿಮಗೆ ಆ ಹೂವು ಕಂಡಿರುತ್ತೆ ಅಥವಾ ಬೇರೆ ಯಾವುದಾದರೂ ಆಕೃತಿ ಕಂಡಿರುತ್ತೆ. ಆದ್ದರಿಂದ ದಯವಿಟ್ಟು ಇದೊಂದು ಕೆಲಸ ಮಾಡಿ. ಇವಾಗ ಮೂರನೇದು ಏನು ಮಾಡಬೇಕು ಅಂತ ಹೇಳಿದರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವರ ದೀಪ ಹಚ್ಚುವುದರಲ್ಲಿ ಕೂಡ ಕಂಜೂಸ್ ಬುದ್ಧಿ ತೋರಿಸುವವರಿದ್ದಾರೆ. ಅರ್ಧ ಎಣ್ಣೆ ಹಾಕಿ, ಇನ್ನು ಕೆಲವರಂತೂ ಬತ್ತಿ ಮಾತ್ರ ನೆನೆಯುವಷ್ಟು ಎಣ್ಣೆ ಹಾಕಿ ದೀಪವನ್ನು ಇಡ್ತಾರೆ. ನೀವು ಯಾವ ರೀತಿ ದೀಪ ಇಡ್ತೀರ ನೋಡಿ, ಅದಕ್ಕೆ ಅದೇ ರೀತಿಯ ಫಲ ಸಿಗುತ್ತೆ. ನೀವು ಕಂಜೂಸ್ ಮಾಡ್ಕೊಂಡಿಟ್ರೆ ನಿಮ್ಮ ಜೀವನ ಪರ್ಯಂತ ನಿಮಗೆ ಅದರಲ್ಲೇ ಇರ್ತೀರ. ಆದ್ದರಿಂದ ದೇವರ ವಿಷಯದಲ್ಲಿ ದೇವರು ನಿಮಗೆ ಎಷ್ಟೊಂದು ಕೊಡುವಾಗ ಉಂಟಲ್ಲ, ದೇವರು ಯಾವತ್ತೂ ಕೂಡ ನಿಮಗೆ ಸ್ವಲ್ಪ ಕೊಡಬೇಕಾ ಅಥವಾ ಇಷ್ಟೇ ಕೊಡಬೇಕಾ ಅಷ್ಟೇ ಕೊಡಬೇಕಾ ಅಂತ ಹೇಳ್ಕೊಂಡು ಮಾಡೋದಿಲ್ಲ. ದೇವರು ಕೊಡುವಾಗ ಒಂದೇ ಸಲಕ್ಕೆ ನಿಮಗೆ ತುಂಬ ಕೊಡ್ತಾರೆ ಆಯಿತಾ. ನೀವು ಉಂಟಲ್ಲ ಅದು ಕಂಜೂಸ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಅದೇ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಒಂದು ವೇಳೆ ದೀಪದಲ್ಲಿ ಈ ರೀತಿ ಯಾವುದಾದ್ರೂ ಆಕೃತಿ ಕಂಡು ಬಂದರೆ ಎಣ್ಣೆ ಹಾಕುವ ವಿಷಯದಲ್ಲೂ ಕೂಡ, ದೇವರ ದೀಪಕ್ಕೆ ಎಣ್ಣೆ ಹಾಕುವ ವಿಷಯದಲ್ಲೂ ಕೂಡ ಕಂಜೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಚಿಕ್ಕ ದೀಪವನ್ನು ಇಟ್ಟರೂ ಕೂಡ ಪರವಾಗಿಲ್ಲ ಆಯಿತಾ, ಅಂದರೆ ಚಿಕ್ಕದು ಹಣತೆ ಇಟ್ಟರೂ ಕೂಡ ಪರವಾಗಿಲ್ಲ, ಅದರಲ್ಲಿ ಫುಲ್ ಎಣ್ಣೆ ಹಾಕಿ. ಅದನ್ನು ಬಿಟ್ಟು ಇಷ್ಟು ದೊಡ್ಡ ದೀಪವನ್ನು ಇಟ್ಟು ಅದರಲ್ಲಿ ಕಾಲಂಶ ಕೂಡ ಎಣ್ಣೆ ಹಾಕದೆ ಹಾಗೆ ಇಡಲಿಕ್ಕೆ ಹೋಗಬೇಡಿ. ಅರ್ಧಂಬರ್ಧ ಎಣ್ಣೆ ಹಾಕಿ ದೀಪ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಆಸೆ, ನಿಮ್ಮ ದೇವರ ಹತ್ರ ಏನೆಲ್ಲ ಕೇಳ್ಕೊಂಡಿದೆ ನೋಡಿ, ಯಾವುದು ಕೂಡ ಪೂರ್ಣ ಆಗೋದಿಲ್ಲ, ಎಲ್ಲದೂ ಅರ್ಧಂಬರ್ಧ ಆಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಆದರೂ ನೀವು ದೇವರಿಗೆ ದೀಪ ಇಡುವ ವಿಷಯದಲ್ಲಿ ನಿಯತ್ತಾಗಿ ದೇವರಿಗೆ ದೀಪ ಇಡಿ. ಇವಾಗ ನಾಲ್ಕನೇದು ಏನಂತ ಹೇಳಿದರೆ, ಈ ರೀತಿಯ ಆಕೃತಿ ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ಪ್ರತಿದಿನ ದೇವರಿಗೆ ನೈವೇದ್ಯ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ ನೈವೇದ್ಯ ಬೇಕಾದರೂ ಇಡ್ಬೋದು ಆಯಿತಾ. ನಿಮಗೆ ಮನೆಯಲ್ಲಿ ಅಂದರೆ ಮೊಸರನ್ನ ಆಗಲಿ ಅಥವಾ ಬೆಲ್ಲದನ್ನ ಆಗಲಿ ಅಥವಾ ಹೆಸರು ಕಾಳು ಮತ್ತು ಬೆಲ್ಲ ಸೇರಿಸಿ ಅಥವಾ ಕಡಲೆಬೇಳೆ ಮತ್ತು ಬೆಲ್ಲ ಸೇರಿಸಿ ನಿಮಗೆ ಯಾವುದು ಆಗ್ತದೆ ನೋಡಿ, ಅದು ಯಾವುದು ಬೇಕಾದರೆ ನೀವು ಇಡ್ಬೋದು. ನಮಗೆ ಅದೆಲ್ಲ ಇಡಲಿಕ್ಕೆ ಆಗೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಹಣ್ಣುಗಳನ್ನು ಬೇಕಾದರೆ ಇಡ್ಬೋದು. ಹಣ್ಣುಗಳು ಇಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ಆಯಿತಾ. ಖರ್ಜೂರ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್, ಕಲ್ಲು ಸಕ್ಕರೆ ಆಗಲಿ ಬೇಕಾದರೆ ಇಡ್ಬೋದು. ಅದನ್ನು ನೀವು ಪ್ರಸಾದ ರೂಪದಲ್ಲಿ ಸೇವಿಸಬೇಕು. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಯಾರ ಮನೆಯಲ್ಲೂ ಕೂಡ ಉಂಟಲ್ಲ ದೇವರು ಹೀಗೆ ತಿಂದ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಏನಾದರೂ ಕೊಟ್ಟೇ ನಿಮಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ದೇವರಿಗೆ ಯಾವ ರೀತಿ ಆಯಿತಾ, ನಿಮ್ಮ ಗೆಸ್ಟ್ಗಳನ್ನು ಯಾವ ರೀತಿ ನೋಡ್ಕೊಳ್ತಾರೆ ನೋಡಿ, ಅವರು ತಿಂದು ನಿಮ್ಮ ಬಗ್ಗೆ ಮಾತಾಡಿಕೊಂಡು ಹೋಗ್ತಾರೆ ಆಯಿತಾ. ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ, ಅಥವಾ ನಿಮ್ಮ ಮನೆ ಹಾಗಿದೆ ಹೀಗಿದೆ ಅಂತ ಹೇಳ್ಕೊಂಡು ಬೇರೆಯವ್ರ ಹತ್ರ ಹೇಳ್ತಾರೆ. ಆದರೆ ನೀವು ದೇವರಿಗೆ ನೈವೇದ್ಯ ಇಟ್ಟರಲ್ಲ, ಅದಕ್ಕೆ ಪ್ರತಿರೂಪವಾಗಿ ದೇವರು ನಿಮಗೆ ಏನಾದರೂ ಕೊಟ್ಟು ಹೋಗ್ತಾರೆ. ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಏನು ಎಣಿಸ್ತೀರಿ ನೋಡಿ ಅದನ್ನೇ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಗೆಸ್ಟ್ಗಳಿಗೆ ತಿನ್ನಿಸುವ ಬದಲು, ಯಾರ್ಯಾರಿಗೋ ತಿನ್ನಿಸುವ ಬದಲು, ತಿಂದು ಹಿಂದುಗಡೆ ಮಾತಾಡೋರಿಗೆ ತಿನ್ನಿಸುವ ಬದಲು ಉಂಟಲ್ಲ, ದೇವರಿಗೆ ಪ್ರತಿನಿತ್ಯ ನೈವೇದ್ಯ ಇಡಿ. ಇವಾಗ ಐದನೇದು ಏನಂತ ಹೇಳಿದರೆ, ನೀವು ಯಾವ ದೇವರನ್ನು ನಂಬ್ತೀರ ನೋಡಿ ಆ ದೇವರಿಗೆ ಒಂದು ತಿಂಗಳಿಗೆ 1 ದಿವಸ ಆದರೂ ಅಖಂಡ ಜ್ಯೋತಿಯನ್ನು ಬೆಳಗಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನೀವು ದೀಪದಲ್ಲಿ ಉಂಟಲ್ಲ ಇಡೀ ದಿನ, ಒಂದು ದಿನ ಫುಲ್ 24 ಗಂಟೆ ಕೂಡ ಉರಿಯುವ ಹಾಗೆ ದೀಪವನ್ನು ಹಚ್ಚಿ. ಇದರಿಂದ ಕೂಡ ನಿಮಗೆ ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಇಷ್ಟ ದೇವರು ಯಾವ ದೇವರ ಹೆಸರಲ್ಲಿ ಬೇಕಾದರೆ ದೀಪ ಹಚ್ಬೋದು.
ಇವಾಗ ಆರನೇದೇನಂತ ಹೇಳಿದರೆ, ನಿಮಗೆ ಈ ರೀತಿಯಲ್ಲಿ ಆಕೃತಿ ಕಂಡು ಬಂದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮನಸ್ಸಲ್ಲಿ ಮಾತಾಡೋದಲ್ಲ ದೇವರ ಹತ್ರ, ನೀವು ಬಾಯಿ ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೇಗೆ ಮಾತಾಡ್ತೀರ ನೋಡಿ, ಅದೇ ರೀತಿಯಲ್ಲಿ ದೇವರ ಹತ್ರ ಮಾತಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಮಂತ್ರವನ್ನು ಹೇಳ್ಬೋದು, ಚಾಲಿಸವನ್ನು ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಇಷ್ಟವನ್ನೆಲ್ಲ ನೀವು ಏನೆಲ್ಲ ನೀವು ಮಾತಾಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಉಂಟು, ನಿಮಗೆ ಏನೆಲ್ಲ ಆಸೆ ಉಂಟು ನೋಡಿ, ಪ್ರತಿಯೊಂದನ್ನು ಕೂಡ ದೇವರ ಬಳಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ನಿಮ್ಮ ಆಸೆ ಎಲ್ಲದೂ ಕೂಡ ಈಡೇರುತ್ತೆ, ಆಸೆ ಈಡೇರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ನಿಮಗೆ ಆಸೆ ಈಡೇರ್ತದೆ ಅಂತ ಹೇಳ್ಕೊಂಡು ಗೊತ್ತಾಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಿದರೆ, ಅಂದರೆ ನಿಮಗೆ ಕೂಡ ಗೊತ್ತಾಗಬೇಕಲ್ಲ ದೇವರು ನಿಮ್ಮನ್ನು ಆಲಿಸ್ತಿದ್ದಾರೆ ಅಂತ ಹೇಳ್ಕೊಂಡು, ನೀವು ಮಾತಾಡ್ತಾ ಇರಬೇಕಾದ್ರೆ ದೇವರ ದೀಪ ಉಂಟಲ್ಲ ಅದು ಸ್ವಲ್ಪ ಜಾಸ್ತಿ, ಅಂದರೆ ಜ್ವಾಲೆ ಸ್ವಲ್ಪ ಜಾಸ್ತಿಯಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ಅದರ ಅರ್ಥ ಏನಂತ ಹೇಳಿದರೆ, ದೇವರು ನಿಮ್ಮನ್ನು ಆಲಿಸ್ತಾ ಇದ್ದಾರೆ, ನಿಮ್ಮ ಮಾತನ್ನು ಕೇಳಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಅದ್ರ ಜೊತೆಗೆ ನಿಮ್ಮ ಮನೆಗೆ ಯಾವ ವಸ್ತುವನ್ನು ತಂದರೂ ಕೂಡ ದೇವರಿಗೆ ತೋರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗಂತ ಎಲ್ಲದೂ ತಗೊಂಡು ಹೋಗಿ ದೇವರ ಮನೆಯಲ್ಲಿ ಇಡುವುದಲ್ಲ ಆಯಿತಾ. ದೇವರ ಬಳಿಯಲ್ಲಿ ಒಂದು ಸಲ ಹೇಳಿದರೂ ಕೂಡ ಸಾಕಾಗುತ್ತೆ, ನಿನ್ನ ಆಶೀರ್ವಾದದಿಂದ ನನ್ನ ಮನೆಗೆ ಇಂತಹ ವಸ್ತುವನ್ನು ನಾನು ತಂದಿದ್ದೇನೆ ಅಂತ ಹೇಳ್ಕೊಂಡು ಆ ದೇವರ ಅರಿಶಿನ ಕುಂಕುಮವನ್ನು ಅಥವಾ ಗಂಧವನ್ನು ನೀವು ತಂದ ವಸ್ತುವಿಗೆ ಹಾಕಿದರೂ ಕೂಡ ನಿಮ್ಮ ಮನೆಯಲ್ಲಿ ಇನ್ನೂ ಕೂಡ ಜಾಸ್ತಿ ವಸ್ತುಗಳನ್ನು ತರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ನೀವು ಪ್ರತಿದಿನ ನೀವು ಮನೆಯಿಂದ ಹೊರಗಡೆ ಹೋಗುವುದಕ್ಕಿಂತ ಮುಂಚೆ ಆಯಿತಾ, ಯಾರ ಮನೆಯಲ್ಲಿ ಈ ರೀತಿ ಆಕೃತಿ ಕಾಣಿಸುತ್ತೆ ನೋಡಿ ಅವರಿಗೆ ನಾನು ಹೇಳ್ತಾ ಇರೋದು, ಹೋಗುವುದಕ್ಕಿಂತ ಮುಂಚೆ ದೇವರ ಬಳಿಯಲ್ಲಿ ನಾನು ಇಂತಹ ಜಾಗಕ್ಕೆ ಹೋಗ್ತಾ ಇದ್ದೇನೆ, ಆ ಜಾಗಕ್ಕೆ ನೀವು ನನ್ನ ಜೊತೆಗೆ ಬರಬೇಕು ಅಥವಾ ಆ ಕೆಲಸ ಒಳ್ಳೆಯದಾಗುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಹೇಳಿ ಹೋದರೂ ಕೂಡ ದೇವರು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸ್ತಾರೆ. ಅದಕ್ಕೆ ನೀವು ಯಾವ ಕೆಲಸಕ್ಕೆ ಹೋಗ್ತೀರಿ ನೋಡಿ, ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಜಾಸ್ತಿ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿಯ ಆಕೃತಿ ಕಾಣಿಸ್ತದೆ ನೋಡಿ ಅಂಥವರಿಗೇನೆ ಆಯಿತಾ, ಯಾರ ಮನೆಯಲ್ಲಿ ಈ ರೀತಿ ಆಕೃತಿ ಕಾಣಿಸ್ತದೆ ನೋಡಿ ಅಂಥವರ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ, ದೇವರು ಕನಸಿನಲ್ಲಿ ಬರ್ತಾ ಇರ್ತಾರೆ, ಜೊತೆಗೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಸುಗಂಧದ ಸ್ಮೆಲ್ ಆಯಿತಾ, ಯಾವುದಾದ್ರೂ ಹೂವಾಗಲಿ ಯಾವುದಾದ್ರೂ ಪರಿಮಳ ಆಯಿತಾ, ಗಂಧದ ಪರಿಮಳವಾಗಲಿ ಯಾವುದಾದ್ರೂ ಒಂದು ಪರಿಮಳ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅದು ಗುಪ್ತವಾಗಿರಬೇಕು, ಯಾರ ಹತ್ರ ಕೂಡ ಹಂಚ್ಕೊಳ್ಬಾರ್ದು. ಇವಾಗ ನಿಮಗೆ ದೇವರ ಕನಸಲ್ಲಿ ಬಂದರೆ, ನನಗೆ ಇವತ್ತು ನಾನು ಈ ದೇವರ ಕನಸಲ್ಲಿ ಬಂದರು ಅಂತ ಹೇಳ್ಕೊಂಡು ಹೇಳುವುದು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಮಲ್ಲಿಗೆ ಪರಿಮಳ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಅಂದರೆ ನೀವು ಮಲ್ಲಿಗೆ ಹೂ ಇಡಲಿಲ್ಲ ಆದರೂ ಕೂಡ ಮಲ್ಲಿಗೆ ಪರಿಮಳ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ನಾನು ಇವತ್ತು ಮಲ್ಲಿಗೆ ಹೂ ಇಡಲೇ ಇಲ್ಲ ಮರಯ್ಯ, ಆದರೂ ಕೂಡ ನಮ್ಮ ಮನೆ ತುಂಬ ಮಲ್ಲಿಗೆ ಹೂ ಪರಿಮಳ ಬರ್ತಾ ಉಂಟು, ನಮ್ಮ ಮನೆಯಲ್ಲಿ ದೇವರ ಸಂಚಾರ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಹಾಗೆ ಕೂಡ ಹೇಳಬಾರ್ದು. ಯಾವುದೇ ಘಟನೆ ನಡೆದರೂ ಕೂಡ ದೇವರ ವಿಷಯದಲ್ಲಿ ಉಂಟಲ್ಲ, ಏನನ್ನು ಕೂಡ ಬೇರೆಯವ್ರ ಹತ್ರ ಹಂಚ್ಕೊಳ್ಬಾರ್ದು. ಹೀಗೆ ಹಂಚ್ಕೊಂಡ್ರೆ ಏನಾಗುತ್ತಂತ ಹೇಳಿದರೆ, ದೇವರ ಕೋಪಕ್ಕೆ ಗುರಿ ಆಗ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ದೇವರು ನಿಮಗೆ ಮಾತ್ರ ಕೊಡುವ ಸಂಕೇತ ಆಗಿರುತ್ತೆ ಇದು, ಅದು ನಿಮ್ಮಲ್ಲಿ ಮಾತ್ರ ಇರಬೇಕು ಆಯಿತಾ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅದನ್ನು ನಮಗೆ ದೇವರ ಸಂಕೇತ ಕೊಡ್ತಾರೆ, ನಾವು ಅದನ್ನು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೇವಲ್ಲ, ಆದ್ದರಿಂದ ನಮಗೆ ಯಾವ ಮನೆಯಲ್ಲಿ ಕಾರ್ಯ ಕೂಡ ನಡೆದಿಲ್ಲ. ಯಾಕೆ ಅಂತ ಹೇಳಿದರೆ, ಮನುಷ್ಯರ ಕಣ್ಣಿಗೆ ಉಂಟಲ್ಲ ಬಂಡೆಯನ್ನು ಒಡೆಯುವ ಶಕ್ತಿ ಉಂಟಂತೆ. ನೀವು ಅದನ್ನು ಎಣಿಸ್ಕೊಂಡ್ರೆ ಕಡೆಗೆ ಕೇಳ್ತಾರೆ ಅವರು ಬಾಯಿ ಬಿಟ್ಟು, ನೀನು ಎಂತ ಬೇಡ್ಕೊಂಡಿದ್ದಿ ದೇವರ ಹತ್ರ ಅಂತ. ಆಗ ನೀವು ಹೀಗೆ ಬೇಡ್ಕೊಂಡೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಗ ಅವರ ಮನಸ್ಸಿನಲ್ಲಿ ಎದುರುಗಡೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಮನಸ್ಸಿನಲ್ಲಿ ಇವ್ರ ಕೆಲಸ ಆಗಲೇಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಹೇಳಲಿಕ್ಕೆ ಹೋಗಬೇಡಿ. ಇವಾಗ 8ನೇದು ಏನಂತ ಹೇಳಿದರೆ, ಈ ರೀತಿಯ ಆಕೃತಿ ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ದೇವರ ದೀಪದಲ್ಲಿ ವಾರಕ್ಕೆ 1 ಸಲ ಆದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ವರ್ಷದಲ್ಲಿ 1 ಸಲ ಆದರೂ ನಿಮ್ಮ ಕುಲದೇವರ ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ದೀಪ ಶಾಂತ ಆಗುತ್ತಲ್ಲ, ನೀವು ದೀಪವನ್ನು ಇಡ್ತೀರಾ, ಆಮೇಲೆ ಶಾಂತವಾಗುತ್ತಲ್ಲ, ಶಾಂತವಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಆ ಕಪ್ಪನ್ನು ಉಂಟಲ್ಲ ತಿಲಕದ ರೂಪದಲ್ಲಿ ನಿಮ್ಮ ಹಣೆಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಹಣೆಗೆ ಇಟ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಉಂಟಲ್ಲ ತೆಗೆದು ನೋಡಿ, ಇದೇ ರೀತಿ ದಿನ ಬರ್ತಾ ಇರುತ್ತಲ್ವ ಅಥವಾ ಹಬ್ಬದ ಸಮಯದಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನು ಪ್ರತಿಯೊಂದು ಕಪ್ಪನ್ನು ಕೂಡ ಈ ರೀತಿ ತೆಗೆದಿಟ್ಕೊಂಡು, ನಿಮಗೆ ಏನಾದರೂ ಕೆಟ್ಟ ಕನಸು ಬೀಳ್ತಾ ಉಂಟು ಅಥವಾ ನಿಮಗೇನು ಭಯ ಆಗ್ತಾ ಉಂಟು ಅಥವಾ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳುವಾಗ ಇದನ್ನು ನೀವು ಹಣೆಗೆ ಬೇಕಾದರೆ ಹಚ್ಕೋಬೋದು ಅಥವಾ ಕೂದಲಿಗೆ ಬೇಕಾದರೆ ಹಚ್ಕೊಂಡು ಹೋಗ್ಬೋದು, ಅಥವಾ ಏನು ಕೆಟ್ಟದ್ದು ಆಗಬಾರ್ದು ಅಂತ ಹೇಳ್ಕೊಂಡು ಕಿವಿಯ ಹಿಂಭಾಗಕ್ಕೆ ಬೇಕಾದರೆ ಹಚ್ಕೊಂಡು ಹೋಗ್ಬೋದು. ಹೀಗೆ ಮಾಡಿದರೂ ಕೂಡ ನಿಮ್ಮ ಕುಲದೇವರು ನಿಮ್ಮ ಹಿಂದೆಯೇ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ದೇವರ ಮುಂದೆ ಇಟ್ಟ ದೀಪದಲ್ಲಿ ಹೂ ಬರಲು ಕಾರಣ ಏನು,
ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ನಾಳೆಯ ವಿಡಿಯೋದಲ್ಲಿ ಯಾವ ಯಾವ ಆಕೃತಿ ಬಂದರೆ ಏನೇನು ಬರುತ್ತೆ ಸೂಚನೆ, ನಿಮಗೆ ಯಾವ ಯಾವ ದೇವರ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.